15. ಸೊ ಇಷ್ಟು ರೆಪಿಟೇಷನ್ಸ್ ಜಿಮ್ಮಲ್ಲಿ ಮಾಡ್ತಾರೆ. ರೆಪಿಟೇಷನ್ಸ್ ಆದಮೇಲೆ ನಿಮ್ಮ ಬ್ರೀತಿಂಗ್ ಇದೆಯಲ್ವಾ, ಕೆಲವರು ಆಗುತ್ತೆ. ಐ ನೆವರ್. ದಿಸ್ ಈಸ್ ಅ ಪವರ್ ಆಫ್ ನ್ಯಾಚುರಲ್ ಬಾಡಿ. ಮೇಡಮ್, ನಾನು ನೋಡಿದ್ದೀನಿ ಬೇರೆ ಕಂಪ್ನಿಗಳು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ 1000 ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ. ಡೋಂಟ್ ಡೂ ದಟ್. ದಟ್ ಈಸ್ ನಾಟ್ ಅ ನ್ಯಾಚುರಲ್ ಥಿಂಗ್. ಇದು ಪ್ಯೂರ್ ನ್ಯಾಚುರಲ್. ಇದರಲ್ಲಿ ಇನ್ನೇನಿಲ್ಲ, ಇದಕ್ಕಿಂತ ಭೂಮಿ ತತ್ವ ಇನ್ನೇನು ಇಲ್ಲ. ಫುಲ್ ತಾಯಿ ಹಾಲನ್ನ ಕೊಡ್ದಂಗೆ. ಸ್ನೇಹಿತರೆ, ನೀವು ಕಳೆದ ವಿಡಿಯೋದಲ್ಲಿ ನೋಡಿದ್ರ ಗುರುಲೀಲಾ ಪ್ಯಾಲೇಸ್ ಅಷ್ಟೇ ಇಲ್ಲ, ಇವ್ರದ್ದು ಪ್ಯಾಲೇಸ್ ಒಳಗಡೆ ಏನೆಲ್ಲ ಇದೆ ಗೊತ್ತಾ. ಇವಾಗ ಪರ್ಸ್ನಲ್ ಆಗಿ ಮಿನಿ ಜಿಮ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇವ್ರು ಕೂಡ ಬಾಡಿ ಬಿಲ್ಡರ್ ಮಾಡಿದ್ದಾರೆ. ನೋಡ್ಬೋದು ನೀವು ಬೈಸಿಪ್ಸ್. ಎಸ್ ಮೇಡಮ್, ನಾವು ಪರ್ಸ್ನಲಿ ಫಿಟ್ ಆಗಿರೋದಕ್ಕೆ ಇಟ್ಸ್ ಮಸ್ಟ್ ಅಂತ. ಅಂದರೆ ಎಲ್ಲಿವರೆಗೆ ನಾವು ಮಸಲ್ಗೆ ಅದರ ಅವಶ್ಯಕತೆ ಇದೆ ಅಂತ ನಾವು ಅರ್ಥ ಮಾಡಿಸಲ್ವೋ ಅಲ್ಲಿಗೆ ಮಸಲ್ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಮನೆಗೆ ಜಿಮ್ಗೆ ಏನೇನು ಬೇಕು ಎಲ್ಲ ಥರದ್ದು ಒಂದು ಸ್ಮಾಲ್ ಸೆಟಪ್. ಇದು ತುಂಬ ದೊಡ್ಡದಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಮಸಲ್ ಬ್ರೇಕ್ ಹಾಕಿ ಅದು ರಿಕವರಿ ಆಗಬೇಕು. ರಿಕವರಿ ಪರ್ಸೆಂಟೇಜ್ನ ಈ ವರ್ಜಿನ್ ಕೊಕೊನಟ್ ಆಯಿಲ್ ಜಾಸ್ತಿ ಮಾಡುತ್ತೆ. ಗುರು, ನೀವೆಲ್ಲೋ ಹೋಗ್ಬಿಟ್ರಿ ಗುರು ಸರ್. ಗ್ರೇಟ್. ನೋಡಿ ಸರ್, ಇನ್ನೊಂದ್ಸಲ ತೋರಿಸಿ ಸರ್. ನಿಮ್ಮ ನ್ಯಾಚುರಲ್ಸ್ ಬಾಡಿ ಏನು ಶಾರ್ಟ್ಕಟ್ ಇಲ್ಲ, ಯಾವುದೇ ಸ್ಟಿರಾಯ್ಡ್ ತಗೊಂಡಿಲ್ಲ, ಯಾವುದೇ ನಾನ್ ವೆಜ್ ತಿಂದಿಲ್ಲ. ಇವರು ಪಕ್ಕಾ ಪ್ಯೂರ್ ವೆಜಿಟೇರಿಯನ್ನು. ಆ್ಯಂಡ್ ಎನಿಬಡಿ ನೀಡ್ ಎನಿ ಸರ್ಟಿಫಿಕೇಟ್ ಫಾರ್ ಟೆಸ್ಟಿಂಗ್ ಆ ಥರ ಏನಾದ್ರು ಇದ್ರೂ ಐ ಆಮ್ ಓಪನ್ ಟು ರೆಡಿ. ನೀವೇನು ಬೇಕಾದ್ರೂ ಟೆಸ್ಟ್ ಮಾಡ್ಕೊಳ್ರಿ. ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಸರ್ ಬನ್ನಿ ಸರ್, ಸ್ವಿಂಗ್ ಫುಲ್ ನೋಡಾಯಿತು. ನಿಮ್ಮ ಥಿಯೇಟ್ರಲ್ಲಿ ಮೂವಿ ಅಂತ ತೋರಿಸ್ನಿಲ್ಲ, ಆದರೆ ನೋಡಿದ್ದಾಯಿತು ನೀವೆಲ್ಲ ಯಾವ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಿ ಅಂತ ಹೇಳಿ. ಇವಾಗ ಜಿಮ್ ನೋಡಬೇಕು ಸರ್. ಏನು ಗುರು ಸರ್ದು ಜಿಮ್ ಹೇಗಿದೆ ನೋಡೋಣ. ಇವ್ರ ಬಾಡಿ ಫಿಟ್ನೆಸ್ ಸೀಕ್ರೆಟ್ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವಾವ್. ಮತ್ತಿನ್ನೊಂದು ವಿಶೇಷ ಅಂತ ಹೇಳಿದರೆ, ತಾಲೂಕು ಮಟ್ಟದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಲಕ್ಸುರಿಯಸ್ ಆಗಿರೋಂಥ ಒಂದು ಪ್ಯಾಲೇಸು. ರಾಜನ್ ಥರನೇ ಇದ್ದಾರೆ, ರಾಜನ್ ಥರನೇ ಬದುಕ್ತಿದ್ದಾರೆ, ರಾಜನ್ ಥರನೇ ಭೋಜನನೂ ಮಾಡ್ತಾರೆ, ರಾಜನ್ ಥರನೇ ವರ್ಕೌಟು ಮಾಡ್ತಾರೆ, ರಾಜನ್ ಥರನೇ ಗರಡಿಯಲ್ಲಿ ಅವಾಗ ಬಾಡಿ ಪಳಗಿಸ್ತಾ ಇದ್ರು. ಇವಾಗ ಮಾಡರ್ನ್ ಟೆಕ್ನಾಲಜಿ ಯಾವ ರೀತಿ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಅಂತ ನನಗೇನು ತುಂಬ ಕ್ಯೂರಿಯಾಸಿಟಿ ಇತ್ತು. ಇವಾಗೆಲ್ಲ ಹೆಂಗೆ ಜನ್ರೇಷನ್ ಏನು ಅಂತ ಹೇಳಿದರೆ ಬಾಡಿ ಬಿಲ್ಡ್ ಮಾಡಬೇಕು. ಯಾಕೆಂದರೆ ನೀವು ಇಷ್ಟು ಫಿಟ್ಟಾಗಿದ್ದೀರಾ, ಆದರೂ ಜಿಮ್ ಇಟ್ಕೊಂಡಿದ್ದೀರಾ. ವರ್ಜಿನ್ ಕೊಕೊನಟ್ ಆಯಿಲ್ ಕೂಡ ಬಳಸಿದ್ರು ಕೂಡ ಜಿಮ್. ವಾವ್. ಏನು ಸರ್, ಇಲ್ಲೇ ಒಂದು ಜಿಮ್ ಕ್ಲಾಸ್ನೇ ನೀವು ಸ್ಟಾರ್ಟ್ ಮಾಡ್ಬೋದಲ್ಲ, ಹಂಗಿದೆಯಲ್ಲ. ಎಸ್ ಮೇಡಮ್, ನಾವು ಪರ್ಸ್ನಲಿ ಫಿಟ್ ಆಗಿರೋದಕ್ಕೆ ಇಟ್ಸ್ ಮಸ್ಟ್ ಅಂತ. ಅಂದರೆ ಎಲ್ಲಿವರೆಗೆ ನಾವು ಮಸಲ್ಗೆ ಅದರ ಅವಶ್ಯಕತೆ ಇದೆ ಅಂತ ನಾವು ಅರ್ಥ ಮಾಡಿಸಲ್ವೋ ಅಲ್ಲಿಗೆ ಮಸಲ್ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಏಜ್ ಆಗಿರೋರ ಥರ ಕಾಣ್ತೀವಿ. ಸರ್ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಸರ್? ಸೈಕ್ಲಿಂಗ್ ಇದೆ, ಥ್ರೆಡ್ಮಿಲ್ ಇದೆ. ಸೊ ಒಂದು ಮನೆಗೆ ಜಿಮ್ಗೆ ಏನೇನು ಬೇಕು ಎಲ್ಲ ಥರದ್ದು ಒಂದು ಸ್ಮಾಲ್ ಸೆಟಪ್. ಇದು ತುಂಬ ದೊಡ್ಡದಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಸರ್ ಒಂದ್ಸತಿ ಸೈಕ್ಲಿಂಗ್ ಮಾಡಿ ಸರ್, ಹೆಂಗೆ ಮಾಡ್ತೀರಾ ನೋಡೋಣ. ವೈ ನಾಟ್. ಅಂದರೆ ರೆಗ್ಯುಲರ್ ಆಗಿ ಎವ್ರಿ ಡೇ ಇದ್ದೇ ಇರುತ್ತೆ ನಿಮ್ಮದು? 100% ಇರುತ್ತೆ. ನಮ್ಮ ಈ ಶೆಡ್ಯೂಲ್ ಫ್ರೀ ಹೇಗಿರುತ್ತೆ ಆ ಫ್ರೀನ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಓಕೆ, ಸೈಕ್ಲಿಂಗು, ಥ್ರೆಡ್ಮಿಲ್ಲು, ಮತ್ತು ವೆಯ್ಟ್ ಲಿಫ್ಟು, ಎವ್ರಿಥಿಂಗ್. ಸರ್ ತೋರಿಸಿ ಸರ್ ನಿಮ್ಮ ಮಸಲ್ಸ್ ಏನು ಸರ್. ನೋಡಿ ಹೆಂಗಿದೆ ನಮ್ಮ ಗುರು ಸರ್ದು ಬಾಡಿ ಬಿಲ್ಡರ್ ಆಗಿದ್ದಾರಲ್ಲ. ಎಸ್, ಬರ್ತೀನಿ. ಅದ್ರ ಹಿಂದೆ ತುಂಬ ಜನ ಯೂತ್ಸ್, ನಾನು ಆಚೆ ಕಡೆ ಜಿಮ್ಗೆ ಹೋಗ್ತೀನಿ. ಈ ಮನೇಲಿ ಜಿಮ್ ಇದ್ರು ಹೊರಗಡೆ ಜಿಮ್ಗೆ ಹೋಗ್ತೀರಾ ಸರ್? ಫ್ರೆಂಡ್ಸ್ ಎಲ್ಲ ಸೇರ್ಕೋತೀವಲ್ವಾ, ಡಾಕ್ಟರ್ಸ್ ಇರ್ತಾರೆ ಆ್ಯಂಡ್ ತುಂಬ ಫ್ರೆಂಡ್ಸ್ ಇರ್ತಾರೆ. ಇಲ್ಲಿ ನಾನು ನೀಲ ಇಬ್ಬರು ಸಂಜೆ ಕಾರ್ಡಿಯೋ ಮಾಡ್ತೀವಿ. ಇಟ್ಸ್ ಎ ಮಸ್ಟ್. ಇಲ್ಲಿ ಕಾರ್ಡಿಯೋ ಮಾಡಿ ಸಂಜೆ ಹೋಗಿ ಸ್ವಿಮ್ ಮಾಡ್ತೀವಿ ಬೇಸಿಗೆ ಇದ್ದಾಗ. ಅದರಂಥ ಎಕ್ಸಸೈಸ್ ಅಂದರೆ ನಿಮಗೆ ಏನು ಬಾಡಿಲಿ ಕ್ಯಾಲೋರೀಸ್ ಇದ್ರೂ ಬರ್ನ್ ಆಗಿ ಶಿವನ ಪದ ಸೇರಿಸ್ಬಿಡ್ತೀವಿ. ಆ ಜಿಮ್ಗೆ ಹೋದಾಗ ನಾವು ಮ್ಯಾಕ್ಸಿಮಮ್ ಅಲ್ಲಿ ಜನಗಳನ್ನೇನು ನೋಡ್ತಿರ್ತೀವಿ, ಏನೇನೋ ಸಪ್ಲಿಮೆಂಟ್ಸ್ ತೊಗೋತಾರೆ. ಅಂದರೆ ಏನು, ಪ್ರೀ ವರ್ಕೌಟ್ ಮಾಡೋಕ್ಕೆ. ಆಫ್ಟರ್ ವರ್ಕೌಟ್ ಆದಮೇಲೆ ಪ್ರೋಟೀನ್ ತೊಗೋತಾರೆ. ಅದು ನ್ಯಾಚುರಲಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಆದರೆ ಈ ಪ್ರೀ ವರ್ಕೌಟ್ಸ್ ಇದೆಯಲ್ಲ, ಎನರ್ಜಿ ಬೂಸ್ಟ್ ಆಗಲಿ ಅಂತ ಅವ್ರು ಮಾಡೋ ಆ ಶಾರ್ಟ್ಕಟ್ಸು ಒಳ್ಳೇದಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಮ್ಗೆ ತಂಗೆ ಪ್ರೀ ವರ್ಕೌಟಲ್ಲಿ ಕಾಫಿ, ಬ್ಲ್ಯಾಕ್ ಕಾಫಿ ಅದನ್ನು ಕುಡಿತಾರೆ. ಗುಡ್. ಬ್ಲ್ಯಾಕ್ ಕಾಫಿದು ವಿಚಾರ ಅಲ್ಲ, ಬೇರೆ ಅದನ್ನು ಮೀರಿದ ಇನ್ನಷ್ಟು ಜನ ಯೂತ್ಸ್ಗಳು ಏನೇನೋ ಹೊಸ ರೀತಿ ಕೆಮಿಕಲನ್ನು ಟ್ರೈ ಮಾಡ್ತಾರೆ. ಮಾಡಬೇಡಿ, ಅದು ಒಳ್ಳೆಯದಲ್ಲ. ಸೊ ವರ್ಜಿನ್ ಕೊಕೊನಟ್ ಆಯಿಲ್, ನಂದು ದಿನ ಸ್ಟಾರ್ಟ್ ಆಗೋದೆ ಬೆಳಿಗ್ಗೆ ಎದ್ದು ನಾನು ವರ್ಜಿನ್ ಕೊಕೊನಟ್ ಆಯಿಲ್ ನಿಮಗಾಗಲೇ ತೋರಿಸೋದ್ನಲ್ಲ ಕುಡಿದ್ಬಿಟ್ಟು, ಅಲ್ಲಿಂದ ಐ ಸ್ಟಾರ್ಟೆಡ್ ಮೈ ಜರ್ನಿ ಟು ಜಿಮ್.
ಸೊ ಜಿಮ್ಗೆ ಹೋಗ್ತೀನಿ. ಅಂದ್ರೆ ನೀವು ಫಸ್ಟ್ ಸ್ಟಾರ್ಟ್ ಮಾಡೋದೇ ವರ್ಜಿನ್ ಕೊಕೊನಟ್ ಆಯಿಲ್. 100% ಮ್ಯಾಮ್. ಅದು ಸರ್ ಪ್ರೀ ವರ್ಕೌಟ್ಗೆ ಕುಡಿದಾಗ ನಿಮಗೆ ಎನರ್ಜಿ ಬೇಕು. ವರ್ಕೌಟ್ ಮಾಡೋಕೆ ನಾನು ಜಿಮ್ಗೆ ಹೋದಾಗ ನಾನು ಅಲ್ಲಿ ನೋಟಿಸ್ ಮಾಡ್ತೀನಿ. ನಾವು ಜಿಮ್ಮಲ್ಲಿ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ಬ್ರೋ ನೀನು ವರ್ಜಿನ್ ಕೊಕೊನಟ್ ಆಯಿಲ್ ಕುಡಿ ಅಂತ. ಯಾಕೆ ಹೇಳೋಕ್ಕಾಗಲ್ಲ ಅಂತಂದರೆ ಇಲ್ಲೂ ಬಂದು ಮಾರ್ಕೆಟ್ ಮಾಡ್ತಾರಪ್ಪ ನಂಗೆ ಆಗುತ್ತೆ. ನಾನು ಸುಮ್ಮನೆ ಇರ್ತೀನಿ, ಬಟ್ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನನಗಿಂತ ಏಜಲ್ಲಿ ನನ್ನ 50% ಕಮ್ಮಿ ಇರ್ತಾರೆ. ಈಗ ನನಗೆ 42 ಇದ್ದರೆ ಅವರು 21 ಇರ್ತಾರೆ. ಬಂದು ಮೂಡ್ ಅಪ್ಸೆಟ್ ಆಗಿ ಕಷ್ಟಪಡ್ತಿರ್ತಾರೆ ಮೂಡ್ ಸೆಟ್ ಮಾಡ್ಕೊಂಡು ಜಿಮ್ ಮಾಡೋಕ್ಕೆ. ನಂದು ಹೆಂಗಿರುತ್ತೆ ಅಂದರೆ ನಾನು ಜಿಮ್ಗೆ ಹೋಗ್ತಿದ್ದಂಗೆ ಪಟ್ಟ 1 ನಿಮಿಷ ಕೂರಲ್ಲ, 1 ನಿಮಿಷ ಇಲ್ಲ, ವೆಯ್ಟ್ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೆಲ್ಲ. ನನ್ನ ಜೊತೆ ಮಾಡೋರು ಕೂಡ ಎದುರುತ್ತಿರ್ತಾರೆ, ಯಾಕೆ ಈ ಥರ? ಅಷ್ಟು ಇನ್ಸ್ಟಂಟ್ ಎನರ್ಜಿನ ಅಷ್ಟು ನ್ಯಾಚುರಲ್ ಆಗಿ ಈ ವರ್ಜಿನ್ ಕೊಕೊನಟ್ ಆಯಿಲ್ ನಮ್ಮ ಬಾಡಿಗೆ ಪ್ರೊವೈಡ್ ಮಾಡುತ್ತೆ. ಎಕ್ಸಸೈಸ್ ಮಾಡಬೇಕಾದ್ರೆ ಇನ್ನೊಂದು ಮೇಜರ್ ಅಂದರೆ ಜಾಯಿಂಟ್ ಪೇನ್ಗಳು ನಮಗೆ ತುಂಬ ಪ್ರಾಬ್ಲಮ್ಸ್ನ ಕೊಡ್ತವೆ. ಬನ್ನಿ ಸರ್, ಅದು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಮಾತಾಡೋಣ. ಎಸ್ ಬನ್ನಿ. ಏನೇನು ಸರ್ ಎಲ್ಲ ಎಕ್ವಿಪ್ಮೆಂಟ್ಸು ಇದೆ? 100%. ನಮಗೆ ಆ್ಯಸ್ ಎ ಒಂದು ಹೋಮ್ ಜಿಮ್ ಮಾಡೋಕ್ಕೆ ನಿಮ್ಗೆ ಏನೇನಿದೆ ನೋಡಿ. ನಿಮಗೆ ಎಷ್ಟು ಹಾಕೋತಿದ್ದೀರಾ ಸರ್? 50 ಗುರು ಸರ್ ಹಾಕೊಳ್ತಾರೆ 50. ನಥಿಂಗ್, ಅದೇನು ದೊಡ್ಡದೇನಿಲ್ಲ ಸರ್, ನಮ್ಗೆ ಆಗಲ್ಲ ಸರ್. ಈ 50 ಇದೆಯಲ್ಲ, ಸೊ ನಿಮ್ಮ ಸುಮ್ಮನೆ ಒಂದು ಸ್ಟ್ರೆಂತ್ ಬಗ್ಗೆ ತೋರಿಸ್ತೀನಿ ನೋಡಿ. ಇದು ನಮಗೇನು ಅನಿಸಲ್ಲ ಮೇಡಮ್. 50 ನಮಗೆ ಇದು ಸುಮ್ಮನೆ ಇದೇನೋ ಮಕ್ಕಳಾಟ ಆಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ನಮ್ಮ ಜಿಮ್ಮಲ್ಲಿ ನಾವೊಂದು ಕಾಮಿಡಿ ಮಾಡ್ತೀವಿ. ನಾನು ನನ್ನ ಫ್ರೆಂಡ್ ಒಬ್ಬ ಯೋಗಿ ಅಂತ ಇದ್ದೀವಿ, ಇದನ್ನು ಫುಲ್ ಹಾಕ್ತಿರ್ತೀವಿ. 80 ಫುಲ್ ಸರ್. ಅದು ಸಾಕಾಗ್ದಲೇ ಅದಕ್ಕೆ ಮತ್ತೆ ವೆಯ್ಟ್ ಹಾಕೋತೀವಿ ಇನ್ನೊಂದು ಸ್ವಲ್ಪ. ಏನು ತಿಂದ್ರಿ ಸರ್? ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ ಸಾಂಗ್ ನೆನಪಾಗ್ತಿದೆ ಸರ್. 2 3 4 5 6 7 ಓ ಮೈ ಗಾಡ್ 8 9 10. ಗುರು ಸರ್ ಸಾಕು ಬಿಡಿ ಸರ್. ಕೌಂಟ್ ಮಾಡಿ. 14 15. ಸೊ ಇಷ್ಟು ರೆಪಿಟೇಷನ್ಸ್ ಜಿಮ್ಮಲ್ಲಿ ಮಾಡ್ತಾರೆ. ರೆಪಿಟೇಷನ್ಸ್ ಆದಮೇಲೆ ನಿಮ್ಮ ಬ್ರೀತಿಂಗ್ ಇದೆಯಲ್ವಾ, ಕೆಲವರು ಆಗುತ್ತೆ. ಐ ನೆವರ್. ದಿಸ್ ಈಸ್ ಅ ಪವರ್ ಆಫ್ ನ್ಯಾಚುರಲ್ ಬಾಡಿ. ಇಷ್ಟು ಹೊಡೆದಾಗ ಏನಾಗ್ತಾರೆ, ನಮಗಾಗಲ್ಲ. ವಿ ಫೀಲ್ ವೆರಿ ನಾರ್ಮಲಿ, ಅದು ನಮ್ಗೆ ಅನಿಸುತ್ತೆ. ಆ್ಯಂಡ್ ವೆಯ್ಟ್ಸಿಗೆ ನೀವು ಡಂಬಲ್ ನೋಡ್ತೀರಿ. ನಾವೀಗ ನನ್ನ ಹತ್ರ ತುಂಬ ವೆಯ್ಟ್ ಅಂದರೆ 15 ಇದೆ. ಐ ವಿಲ್ ಶೋ ಯು ದ 15 kg ಡಂಬಲ್. ಸರ್ ನಾನು ನಿಮಗಿಂತ ಕಡಿಮೆನೇ ಸರ್. ನಾನು ತಗೊಳ್ತೀನಿ ಸರ್. ನೋಡಿ ಸರ್. ಎಸ್, ನಾನು ತಗೊಳ್ತೀನಿ 25 kg. ಎಸ್. ಹೇಗೆ ಸರ್? ನೀವು ಹೆಂಗೆ ಮಾಡ್ತೀರಾ ಆ ಥರ. ಎಸ್, ನೀವು ಹಿಂಗೆ ಮಾಡ್ತಾ ಇದ್ರಿ. ಅಯ್ಯ ಸರ್, ನಾನು ನೋಡಿ ಸರ್, ನಂದು 25 kg ಇದೆ, ನಿಮ್ಮ 15 kg ಅಷ್ಟೇ. ಓಕೆ. ಸೊ ಇದು ನಿಮಗೆ ವೆಯ್ಟ್ ಲಿಫ್ಟಿಂಗ್ ಸ್ಟ್ರೆಂತು ಆರ್ಟಿಫಿಷಿಯಲ್ ಆಗಿ ಬರಬಾರ್ದು. ಓಕೆ. ನಿಮ್ಮ ಮಸಲ್ಸ್ ಜಿಮ್ಗೆ ಹೋದಾಗ ಮಸಲ್ ಬ್ರೇಕ್ ಆಗುತ್ತೆ. ಹೌದು, ಎಷ್ಟೋ ಜನ ಬ್ರೇಕ್ ಮಾಡ್ಕೊಂಡಿದ್ದಾರಲ್ಲ ಸರ್. ಅಲ್ಲ, ಮಸಲ್ ಬ್ರೇಕ್ ಆಗಿ ಅದು ರಿಕವರಿ ಆಗಬೇಕು. ರಿಕವರಿ ಪರ್ಸೆಂಟೇಜ್ನ ಈ ವರ್ಜಿನ್ ಕೊಕೊನಟ್ ಆಯಿಲ್ ಜಾಸ್ತಿ ಮಾಡುತ್ತೆ. ಎಷ್ಟೋ ಜನಕ್ಕೆ ಆಶ್ಚರ್ಯ ಏನು ಅಂದರೆ, ನಾವು ನಾನ್ ವೆಜ್ ತಿನ್ನಲ್ಲ, ವಿ ಆರ್ ಎ ಪ್ಯೂರ್ ವೆಜಿಟೇರಿಯನ್ಸ್. ಪ್ಯೂರ್ ವೆಜಿಟೇರಿಯನ್ಸ್ಗೆ ಒಂದು ಗುಡ್ ಬಾಡಿ ಮಾಡೋಕ್ಕಾಗಲ್ಲ. ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ವಿ ಕ್ಯಾನ್ ಡೂ ವಿತ್ ಎ ಪ್ರಾಪರ್ ಡಯಟ್. ಗುಡ್ ಕಾರ್ಬ್ಸ್ನ ತಿನ್ನಬೇಕು, ವಿತ್ ಪ್ರೋಟೀನ್ಸ್ನ ನ್ಯಾಚುರಲ್ ಸೋರ್ಸ್ ಆಗಿ ತಿನ್ನಬೇಕು. ಮೊಳಕೆ ಕಾಳುಗಳು ಬೆಳಗ್ಗೆ ನೀವು ತಿಂಡಿಲಿ ಕೇಳಿದ್ರಿ, ಯಾಕೆ ಸರ್ ನೀವು ತಿಂಡಿ ಸ್ಪ್ರೋಟ್ಸ್ನ ಅಷ್ಟೊಂದು ತಿಂತಿದ್ದೀರಿ? ದಟ್ಸ್ ಅ ಪ್ರೋಟೀನ್ ಸಪ್ಲಿಮೆಂಟ್. ದೆನ್ ಇನ್ನು ನಮಗೇನು ಬೇಕು, ಅಮೈನೋ ಆ್ಯಸಿಡ್ಸ್ ಬೇಕಾ, ನನ್ನ ಬಾಡಿಗೆ ಏನೇನು ಬೇಕು ಎಲ್ಲ ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಸಿಗುತ್ತೆ. ಜಾಯಿಂಟ್ಗಳು ಅಂತಂದಾಗ ನಾವು ಜಿಮ್ಗೆ ಹೋದಾಗ ವರ್ಕೌಟ್ ಮಾಡಿದಾಗ ಇಲ್ಲೆಲ್ಲ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಜಾಯಿಂಟ್ಗಳು, ಈ ಪೇಯ್ನ್ ಇದು ಕಮ್ಮಿ ಮಾಡುತ್ತೆ. ಅಂದರೆ ಒಂದಿನಕ್ಕೆ ಸಾಕಾಗೋಗುತ್ತೆ. ಆಗಲ್ಲಪ್ಪ, ನನಗೆ ಸುಸ್ತಾಗತ್ತಪ್ಪ. ಸೊ ಹಾಗಾಗಿ ಯಾರ್ಯಾರು ನ್ಯಾಚುರಲ್ ಬಾಡಿ ಮಾಡ್ಬೇಕಂತಿದ್ದೀರಿ, ಇದರಲ್ಲೂ ಕೂಡ ಕ್ವಿಕ್ಕನ್ನು ಮಾಡೋಕ್ಕೆ ಹೋಗ್ಬೇಡಿ. ಬಾಡಿ ಅನ್ನೋದು ಇಸ್ ಎ 6 months ಅಥವಾ 6 days ಪ್ರೋಸೆಸ್ ಅಲ್ಲ, ಒಂದು 6 years ಪ್ರೋಸೆಸ್ ಅದು. ನಾವು ಆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ರೆ ನೋಡೋಕ್ಕೆ ನಮ್ಮ ಬಾಡಿ ನೋಡಿ ಜನ ಇಂಪ್ರೆಸ್ ಆಗಬೇಕಂತಲ್ಲ, ನನ್ನ ಬಾಡಿಯಿಂದ ನನಗೆ ಆ ಕಾನ್ಫಿಡೆಂಟ್ ಬಿಲ್ಡ್ ಆಗಬೇಕು.
ನನ್ನ ಬಾಡಿಯಿಂದ ನನಗೆ ಆ ಸ್ಟ್ರೆಂತ್ ಬಿಲ್ಡ್ ಆಗಬೇಕು, ನನ್ನ ಬಾಡಿಯಿಂದ ನನ್ನ ಬ್ರೈನ್ಗೆ ಆ ಸಪೋರ್ಟ್ ಸಿಗಬೇಕು. ಇವಾಗ ಸ್ಟಿರಾಯ್ಡ್ ಎಲ್ಲ ತಗೊಳ್ತಾರೆ 6 ಪ್ಯಾಕಿಗೆಲ್ಲ. ತಪ್ಪು, ಅದನ್ನೇ ನಾನು ಹೇಳ್ದೆ, ಮಾಡಬೇಡಿ. ಮುಂದೆ ಎಫೆಕ್ಟ್ ಆಗುತ್ತಲ್ಲ ಅದು ಶುಗರ್, ಅದಕ್ಕೇನೇನೋ ಕನ್ವರ್ಟ್ ಆಗುತ್ತೆ. ನಿಮ್ಮ ಲಿವರಿಗೆ ಅದು ಪರಿಚಯ ಇರಲ್ಲ, ನಿಮ್ಮ ಕಿಡ್ನಿಗೆ ಅದು ಪರಿಚಯ ಇರಲ್ಲ. ಎಲ್ಲ ವಸ್ತು ಅನ್ನೆಸೆಸರಿ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಾಡಿ ಕೆಟ್ಟ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ಹತ್ರದಲ್ಲಿ ಬಂದರೂ ಅವ್ರ ಬೆವರು ವಾಸನೆ ಕುಡಿಯೋಕ್ಕಾಗಲ್ಲ. ಎಫೆಕ್ಟ್ ಆಗುತ್ತೆ, 200% ಎಫೆಕ್ಟ್ ಆಗುತ್ತೆ. ಓಕೆ, ಅಂದರೆ ಪೋಸ್ಟ್ ವರ್ಕೌಟ್ ಹೇಗೆ ಫುಡ್ ತಗೊಳ್ತೀವಿ ಹಂಗೆ ಪ್ರೀ ವರ್ಕೌಟಿಗೆ ನಾವೇನು ತಗೊಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 200% ಮೇಡಮ್. ಆ ಎನರ್ಜಿನೇ ಬೇರೆ. ಟ್ರೈ ಮಾಡಿ ನೋಡಿ. ಬಾಡಿ ವಾರ್ಮ್ ಅಪ್ ಆಗುತ್ತೆ ಸರ್. ಕೆಲವೊಬ್ರು ಇವಾಗ ಹಾಟ್ ವಾಟರ್ಗೆ ಸ್ವಲ್ಪ ಕೆಫೇನ್ ಅಂದರೆ ಕಾಫಿ ಹಾಕೊಂಡು ಕುಡಿತಾರೆ ಹೀಟ್ ಆಗಲಿ ಅಂತ. ಇದಕ್ಕೆ ವರ್ಜಿನ್ ಕೊಕೊನಟ್ ಕುಡಿದ್ರೆ ಇಡೀ ವರ್ಲ್ಡಲ್ಲಿ ಇದರ ಡಯಟ್, ಇದರ ಕಾಫಿ ತುಂಬ ಫೇಮಸ್ ಅಲ್ಲ ಮೇಡಮ್. ಬ್ಲ್ಯಾಕ್ ಕಾಫಿಗೆ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡು ಕುಡಿಯೋದೇ ಒಂದು ಫೇಮಸ್ ಡಯಟ್. ಅದು ಮ್ಯಾಕ್ಸಿಮಮ್ ಸೆಲೆಬ್ರಿಟೀಸ್ ಹಂಗೆ ಸ್ಟಾರ್ಟ್ ಮಾಡೋದು. ಕಾಫಿಗೆ ಕೊಕೊನಟ್ ಆಯಿಲ್. ಶಿಲ್ಪಾ ಶೆಟ್ಟಿ ಅವರೆಲ್ಲ ಅದನ್ನೇ ಹೇಳೋದು. ಓ ಸೂಪರ್ ಅಲ್ಲ. ಹಂಗಾರೆ ಕಾಫಿ ಜೊತೆನೇ ನ್ಯಾಚುರಲ್ ಆಗಿ ಕೊಕೊನಟ್ ಆಯಿಲ್ ಕುಡಿತಾರೆ. ಕೆಲವರಿಗೆ ಅಭ್ಯಾಸ ಆಗಲ್ಲ. ಯು ಡ್ರಿಂಕ್ ಕೊಕೊನಟ್ ಆಯಿಲ್ ರಾ. ಅಂದರೆ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ನಿಮಿಷ ಮುಂಚೆ ಇದನ್ನು ತಗೊಬೇಕು? ಇದು 10 ಮಿನಿಟ್ಸ್, ನಾಟ್ ಮೋರ್ ದ್ಯಾನ್ ದಟ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಇದು ಡೈಜೆಷನ್ ಆಗೋಕ್ಕೆ ನಮ್ಮ ಕರುಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಸಲೈವದಲ್ಲಿ ಬೆರೆತು 10 ನಿಮಿಷದಲ್ಲಿ ನಿಮ್ಮ ಬಾಡಿಲಿ ಪೆನಿಟ್ರೇಟ್ ಆಗುತ್ತೆ. ಇದೆ ಸರ್ ನಿಮ್ಮ ಬಾಡಿ ಸೀಕ್ರೆಟ್. ಆಗಾದರೆ 200% ಇದೆ. ನಾನು ಚಿಕನ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ. ಯಾಕೆಂದರೆ ನಮ್ಮದು ತುಂಬ ಆರ್ಥೋಡಕ್ಸ್ ಇರ್ತಕ್ಕಂಥ ಹೆಸರಲ್ಲೇ ಗುರು ಲಿಂಗಯ್ಯ ಅಂತ ಇಟ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಓಕೆ, ಆ್ಯಂಡ್ ಐ ನೆವರ್ ಇಟ್ ನಾನ್ ವೆಜ್. ಒಬ್ಬ ವೆಜಿಟೇರಿಯನ್ ವ್ಯಕ್ತಿ, ಅದು ಇಷ್ಟು ಬ್ಯುಸಿ ಲೈಫ್ ಇರ್ತಕ್ಕಂಥ ವ್ಯಕ್ತಿ, ಸ್ಟ್ರೆಸ್ ಇರೋ, ಟೆನ್ಷನ್ ಇರೋ, ಎಲ್ಲ ಒತ್ತಡ ಇರೋ ವ್ಯಕ್ತಿಗೆ ಈ ಒಂದು ಪ್ರಾಡಕ್ಟ್ ನನಗೆ ಇಂಥ ಒಂದು ಬಾಡಿನ ಈ ವಯಸ್ಸಲ್ಲಿ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡಿದೆ. ಇದೇ ನನ್ನ 42 10 ವರ್ಷದ ಹಿಂದಿನ ಫೋಟೋ ನೋಡ್ತಾ ಇದ್ದೀವಿ ನಾವು. ಇವಾಗ 10 ವರ್ಷದಿಂದ 50 ವರ್ಷದ ಥರ ಇದ್ದೆ, ಇವಾಗ 30 ವರ್ಷದ ಥರ ಆಗಿದ್ದೀರಾ. 100% ಏಜ್ ರಿವರ್ಸ್ ಮಾಡಿದ್ದೀನಿ. ಹೇಗೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದರೆ ವರ್ಜಿನ್ ಕೊಕೊನಟ್ ಆಯಿಲಿಂದ. ಅಂದರೆ ಪ್ರೀ ವರ್ಕೌಟ್ ಲೇಡೀಸ್ ಜೆಂಟ್ಸ್ ಎಲ್ಲ ತಗೋಬೋದು. ಇದರಲ್ಲಿ ನಿಮ್ಮ ಬಾಡಿನ ಏಜ್ ಆಗೋ ಥರ ಈ ಟೆರಮೈನ್ಸ್ ಅಂತ ಕರೀತಾರೆ ಸೆಲ್ಸ್. ಅದು ಆ ಸತ್ತೋದ ಮೇಲೆ ಅವೇನಾಗ್ತವೆ ಟೆರಮೈಟ್ಸ್ಗಳು, ನಮ್ಮನ್ನು ಜಲ್ದಿ ಏಜ್ ಆಗ್ತವೆ. ಆ ಏಜ್ ಆಗಕ್ಕೆ ಬಿಡಲ್ಲ ಇದು. ಆ ಟೆರಮೈಟ್ಸ್ನ ಮತ್ತೆ ಪೋಷಿಸುತ್ತೆ. ಇಷ್ಟ ಆಗಲ್ಲ ಸರ್, ಚೆನ್ನಾಗಿ ಎಲ್ರಿಗೂ ಇಷ್ಟ ಇರುತ್ತೆ. ಆಲ್ವೇಸ್ ದಿಸ್ ಈಸ್ ಎ ಪ್ರಾಕ್ಟೀಸ್. ನಾನಾಗಲೇ ನಿಮಗೆ ಒಂದು ಮಾತು ಹೇಳ್ತಾ ಇದ್ದೆ, ಗುಡ್ ಹ್ಯಾಬಿಟ್ ಒಂದಿದೆ ಅಂತ ಹೇಳ್ಬಿಟ್ಟು ನೀನು ಗೆಲ್ಲಬೇಕು ಅಂತ ಇಲ್ಲ. ನನ್ನ ಜನಗಳು ತುಂಬ ಫನ್ನಿಯಾಗಿ ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ. ಸರ್ ನಾನು ಯಾರಿಗೂ ಮೋಸ ಮಾಡಿಲ್ಲ. ಅದೊಂದು ಒಳ್ಳೆ ಕ್ವಾಲಿಟಿನ ನಿನಗೆ ಒಳ್ಳೇದಾಗಬೇಕು ಅಂತಿಲ್ಲ, ಅದ್ರ ಜೊತೆ ಇನ್ನೊಂದು ಕ್ವಾಲಿಟಿ ಇರಬೇಕು. ಸೊ ಹಾಗಾಗಿ ನಿಮ್ಮ ಓವರಾಲ್ ಈ ಪ್ರೋಸೆಸ್ ಏನಿದೆ, ದೆನ್ ಯು ಮೇಕ್ ಪರ್ಫೆಕ್ಟ್. ಸಿಂಪಲ್ ಆಗಿ ಅಷ್ಟೇ. ಮತ್ತು ಇನ್ನು ಕೆಲವೊಬ್ರಿಗೆ ಇರುತ್ತೆ ಸರ್, ಇವಾಗ ಆಯಿಲ್ದು ಏನಾದರೂ ಆ ಥರ ಕುಡಿದ್ರೆ ತಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ, ಬಾಡಿ ಅಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಹೇಗೆ ಅಂತ ಹೇಳಿ. ಅದಕ್ಕೆ ಹೇಗೆ ಸರ್? ತುಂಬ ಇಷ್ಟ ಆಯಿತು. ಎಷ್ಟು ಹಾಕೊಳ್ತಾ ಇದ್ದೀರಿ ಸರ್ ಇವಾಗ? 25 kg. ಎಷ್ಟು ಬೇಕಾದ್ರೆ ಹಾಕೋಬೋದು. ಮಿಷಿನಿಗೆ ಸರಿ ಇಲ್ಲದೆ ಇರೋದಕ್ಕೆ ಇಷ್ಟ ಹಾಕೋಣ ಬಿಡಿ. 50. ಗುರು ಸರ್, ಏನು ಎನರ್ಜಿ ಸರ್ ನಿಮ್ಮದು ಈ ವಯಸ್ಸಲ್ಲೂ. ಓ ಮೈ ಗಾಡ್, ನೋಡಿ ಮಸಲ್ಸ್ ನೋಡಿ ನಮ್ಮ ಗುರು ಸರ್ದು ಸೀಕ್ರೆಟ್ ನೋಡಿ. ಏನಿಲ್ಲ, ಪೋಸ್ಟ್ ವರ್ಕೌಟ್ಗೆ ಏನು ತೊಗೊಳ್ಳಲ್ಲ, ವರ್ಜಿನ್ ಕೊಕೊನಟ್ ಆಯಿಲ್ 10 ಮಿನಿಟ್ಸ್ ಮುಂಚೆ ತಗೋ, 1 ಸ್ಪೂನು ವರ್ಕೌಟ್ ಮಾಡು ಅಂತ ಹೇಳಿ. 100%. ಎಸ್, ಅಷ್ಟೇ ಬೇಡ. ನಮ್ಮಂಥವ್ರಾಗಿದ್ದರೆ ಉಸಿರು ಇಟ್ಕೊಳ್ತಾ ಇದ್ದೆ, ಇವ್ರಿಗೆ ಎಷ್ಟೇ ಬೇಡ ಅಷ್ಟು ಬಾಡಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ಸೀಕ್ರೆಟ್ ಹೇಳ್ತಾ ಇದ್ದೆ. ಅದೇ ಸರ್, ಕೆಲವೊಬ್ಬರು ಮಾರ್ನಿಂಗ್ ತೊಗೊಂಡ್ರೆ ಅಥವಾ ಆಯಿಲ್ ಈ ಥರ ಎಲ್ಲ ತೊಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ ಅನ್ನೋದು ಅವ್ರಿಗಿರುತ್ತೆ. ಮತ್ತು ಸೆಟ್ ಆಗುತ್ತೆ ನಮ್ಮ ಬಾಡಿಗೆ ಅನ್ನೋದು ಇರುತ್ತೆ. ಯಾಕೆಂದರೆ ತುಂಬ ದಿನಗಳಿಂದ ತೊಗೊಂಡಿರಲ್ಲ. ಈಗಪ್ಪ ನಮ್ಮ ಬಾಡಿ ಆಕ್ಸೆಪ್ಟ್ ಮಾಡುತ್ತಾ ಹೇಗೆ? 100%. ಲೂಸ್ ಮೋಷನ್ ಯಾವಾಗ ಆಗುತ್ತೆ? ಪೊಲೀಸು ಕಳ್ಳರು ಒಂದೇ ಕಡೆ ಇರೋಕ್ಕಾಗಲ್ಲ. ಕಳ್ಳರಿರೋ ಥರ ಪೊಲೀಸ್ ಬಂದಮೇಲೆ ಘರ್ಷಣೆ ಆಗಲೇಬೇಕು. ಇದು ತುಂಬ ಒಳ್ಳೆಯದು. ನಿಮ್ಮ ದೇಹದಲ್ಲಿ ಸಮಸ್ಯೆ ಇದ್ದಾಗ, ಇದು ನಿಮ್ಮ ದೇಹದೊಳಗೆ ಎಂಟ್ರಿ ಕೊಟ್ಟಾಗ, ಅಲ್ಲಿ ಆಚೆಗಡೆ ಒಂದು ನಡೆಯೋ ಯುದ್ಧನ ಲೂಸ್ ಮೋಷನ್ ಅಂತ ನೀವು ನಿಂತ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಇನ್ನು ತುಂಬ ಸೈಂಟಿಫಿಕಲಿ ನಾನು ಎಲಾಬ್ರೇಟ್ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಅದೇ ಥರ ಇದು ಹೋದಾಗ ದೇಹದಲ್ಲಿರೋ ಕೊಳೆ ಆಚೆ ಹೋಗೋದು ಸಾಮಾನ್ಯ. ಆ ಸಂದರ್ಭದಲ್ಲಿ ಒಂದು 5 ml, ಆ 5 ml ರೆಸಿಸ್ಟ್ ಆಯ್ತಾ 10 ml, ಅದು ರೆಸಿಸ್ಟ್ ಆಯ್ತಾ 15 ml ಓಕೆ. ಎವ್ರಿ ಡೇ ತಗೋಬೋದು? ಎವ್ರಿ ಡೇ ತಗೋಬೇಕು. ಯಾರಿಗೆ ಸಣ್ಣ ಆಗಬೇಕು ಅಂತ ಆಸ್ತೆ ಇದೆ? ನನಗಿದೆ ಸರ್. ಓಕೆ, ಗುಡ್. ನನಗೆ ನಿಜವಾಗ್ಲೂ ಇದೆ 100%. ಯಾರಿಗೆ ವೆಯ್ಟ್ನ ನಾವು ಕಮ್ಮಿ ಮಾಡ್ಕೋಬೇಕು ಅಂತಿದೆ, ಸೊ ಅದು ಸಿಂಪಲ್ ಸ್ಟ್ರಾಟರ್ಜಿ ಏನಂದರೆ, ಊಟಕ್ಕಿಂತ 3 ಹೊತ್ತು ಮುಂಚೆ
ನಮ್ಮ ಲಿಮಿಟ್ನ ಕ್ರಾಸ್ ಮಾಡಿ ನಾವು ತಿಂದ್ಬಿಡ್ತೀವಿ. ಅವಶ್ಯಕತೆ ಇಲ್ಲದೆ ಇರೋಕ್ಕಿಂತ ಹೆಚ್ಚು ಕ್ಯಾಲೋರೀಸ್ ತೊಗೋತೀವಿ. ಆ ಕ್ರೇವಿಂಗ್ಸ್ ಕಟ್ ಮಾಡೋದು ಹೇಗೆ? ಯಾರು ಬಂದು ನಿಮ್ಮ ತಟ್ಟೆ ಕೈ ಹಾಕಲ್ಲ. ತಾಯಿಗೇನಾಸೆ? ನನ್ನ ಮಗ ಜಾಸ್ತಿ ತಿನ್ನಬೇಕು. ನಮಗೇನಾಸೆ? ನಮ್ಮ ಗೆಸ್ಟ್ಗಳು ಜಾಸ್ತಿ ತಿನ್ನಬೇಕು. ಹೆಂಡ್ತಿಗೇನಾಸೆ? ನನ್ನ ಗಂಡ ಚೆನ್ನಾಗಿ ತಿನ್ನಬೇಕು. ಯಾರು ಹೇಳಕ್ಕೆ ಬರಲ್ಲ ತಿನ್ಬೇಡ ತಿನ್ಬೇಡ. ಮನಸ್ಸಲ್ಲಿ ಅಂದ್ಕೋತಾ ಇರ್ತಾರೆ, ದಪ್ಪ ಆಗ್ಬಿಟ್ಟೆ ಕಣೋ ಅಂತಿರ್ತಾರೆ, ದೋಸೆ ತಂದು ಹಾಕ್ತಾ ಇರ್ತಾರೆ. ದಪ್ಪ ಆಗ್ಬಿಟ್ಟೆ ಕಣೋ ಅಂತಿರ್ತಾರೆ, ದೋಸೆ. ದಿಸ್ ಈಸ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್. ನಾವೇ ಬೇಡ ಅಂತ ಕೈ ಮುಚ್ಕೋಬೇಕು. ಅದು ಯಾವಾಗ? ಕಾರ್ಬ್ಸ್ ಕ್ರೇವಿಂಗ್ಸ್ ಕಮ್ಮಿ ಆಗಬೇಕು. ಇದರಲ್ಲಿ ಅದಿದೆ ಮೇಡಮ್. 3 ಹೊತ್ತು 10 ml. ಯಾರು ನೀವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಫ್ಯಾಟಿ ಲಿವರ್ ಕಂಟ್ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕಾರ್ಬ್ಸ್ ಕ್ರೇವಿಂಗ್ಸ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆ ಹತ್ರ ಏನಿದೆ, ಯೋಗಕ್ಕೆ ಹೋಗ್ತೀರಾ, ಯೋಗಕ್ಕೆ ಹೋಗಿ ವಾಕ್ ಮಾಡಿ, ಬೆವ್ರು ನೀರು ಬರಬೇಕು 1/2 hour. ಇಷ್ಟನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ವೆಯ್ಟ್ ಅದೆಷ್ಟು ಚೆನ್ನಾಗಿ ಮೇಡಮ್, ನಾನು ನೋಡಿದ್ದೀನಿ ಬೇರೆ ಕಂಪ್ನಿಗಳು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ 1000 ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ. ಡೋಂಟ್ ಡೂ ದಟ್ ಈಸ್ ನಾಟ್ ಅ ನ್ಯಾಚುರಲ್ ಥಿಂಗ್. ಇದು ಪ್ಯೂರ್ ನ್ಯಾಚುರಲ್. ಇದರಲ್ಲಿ ಇನ್ನೇನಿಲ್ಲ. ಇದಕ್ಕಿಂತ ಭೂಮಿ ತತ್ವ ಇನ್ನೇನು ಇಲ್ಲ. ಫುಲ್ ತಾಯಿ ಹಾಲನ್ನ ಕುಡ್ದಂಗೆ. ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಸ್ಕಿನ್ ತುಂಬ ಶೈನ್ ಆಗುತ್ತೆ, ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ, ನಿನ್ನ ಬಾಡಿ ಚೆನ್ನಾಗುತ್ತೆ, ಇಡೀ ಬಾಡಿ ಮಾಯ್ಶ್ಚರೈಸಿಂಗ್ ಆಗುತ್ತೆ, ಚಳಿಗಾಲದಲ್ಲೂ ಕೈಕಾಲು ಹೊಡಿಯಲ್ಲ, ಮೂಳೆ ಗಟ್ಟಿ ಆಗುತ್ತೆ, ಮಾಂಸಖಂಡಗಳು ಬಲವರ್ಧನೆ ಆಗ್ತವೆ, ಆ್ಯಂಡ್ ಯು ವಿಲ್ ಗೆಟ್ ವೆರಿ ಗುಡ್ ಲೈಫ್. ಸೊ ಈ ಥರ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತೇನಿದೆ, ದಯವಿಟ್ಟು ಇದನ್ನು ಫಾಲೋ ಮಾಡಿ. ಓಕೆ, ಗ್ರೇಟ್ ಸರ್. ಅಂದರೆ ಎಷ್ಟು ಅವರ್ ವರ್ಕೌಟ್ ಮಾಡ್ಬೋದು ಸರ್? ಅವರ್ ಅಂತೇಳಿ ಕೆಲವೊಬ್ರು 2 hours ಮಾಡ್ತಾರೆ, 1.5 ಗಂಟೆ ಟೈಮ್ ಮಾಡ್ತಾರೆ, ಕೆಲವೊಬ್ರು 30 minutes ಮಾಡ್ತಾರೆ. ಎಷ್ಟು ಎನರ್ಜಿ ಇರುತ್ತೆ ಸರ್? ಎನರ್ಜಿ ತುಂಬ ಇರುತ್ತೆ. ಅದು ಅವ್ರವ್ರಿಗೆ ಬಿಟ್ಟಿದ್ದಂತ ಹೇಳ್ತೀನಿ. ಮಿನಿಮಮ್ 30 minutes ಅಂತ ಹೇಳ್ತೀನಿ. ನಮಗೂ ಒಂದೊಂದ್ಸಲಿ ಮೂಡ್ ಚೆನ್ನಾಗಿತ್ತು, ಏನು ಫ್ಯಾಕ್ಟ್ರಿಯಿಂದ ಫೋನ್ ಬಂದಿಲ್ಲ, ಇವತ್ತು ಫ್ಯಾಕ್ಟ್ರಿಗೆ ಹೋಗೋದೇನು ಇಲ್ಲ, ಈ ಥರ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆದರೆ ನಾವು 3 hours ಮಾಡ್ತೀವಿ. ಬೆಳಗ್ಗೆ 5:30ಗೆ ಜಿಮ್ಗೆ ಹೋದರೆ 8:30 ತನಕ ಜಿಮ್ಮಲ್ಲೇ ಇರ್ತೀವಿ. ನಮ್ಮ ಗ್ರೂಪ್ ಅಷ್ಟು ಚೆನ್ನಾಗಿದೆ. ಅಲ್ಲಿ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸಾಮಾಜಿಕವಾಗಿ ಏನೇನು ವಿಚಾರಗಳಿರ್ತಾವೆ ಅದನ್ನೆಲ್ಲ ಡಿಸ್ಕಷನ್ ಮಾಡ್ಕೋತಾ 3 hours ಅಲ್ಲೇ ಸ್ಪೆಂಡ್ ಮಾಡ್ತೀವಿ. 3 hours ವರ್ಕೌಟ್ ಮಾಡ್ತಿರ್ತೀವಿ. ಸೊ ಕೆಲವು ಸರಿ ತುಂಬ ಏನಾದ್ರು ಅರ್ಜೆಂಟ್ ವರ್ಕ್ ಇತ್ತಾ ಬಂದೇ ಬಿಡ್ತೀವಿ ಜಲ್ದಿ. ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ಎಷ್ಟಾಯ್ತು ಸರ್ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್? ಮರ್ತ್ಬಿಟ್ಟಿದ್ದೀನಿ ಮೇಡಮ್ ಆ್ಯಕ್ಚುಲಿ. ಅಂದರೆ ನನಗೇನಂದರೆ ಬೇಕಷ್ಟೆ ಅಷ್ಟೇ. ಅದಕ್ಕೆ ಎಷ್ಟಾಗಿತ್ತು ಏನಾಗಿತ್ತು ನೆನ್ಪಿಡಲ್ಲ. ಗುರು ನೀವೆಲ್ಲೋ ಹೋಗ್ಬಿಟ್ರಿ ಗುರು ಸರ್. ಗ್ರೇಟ್. ನೋಡಿ ಸರ್, ಇನ್ನೊಂದ್ಸಲ ತೋರಿಸಿ ಸರ್ ನಿಮ್ಮ ನ್ಯಾಚುರಲ್ಸ್ ಬಾಡಿ. ಏನು ಶಾರ್ಟ್ಕಟ್ ಇಲ್ಲ, ಯಾವುದೇ ಸ್ಟಿರಾಯ್ಡ್ ತಗೊಂಡಿಲ್ಲ, ಯಾವುದೇ ನಾನ್ ವೆಜ್ ತಿಂದಿಲ್ಲ. ಇವ್ರು ಪಕ್ಕಾ ಪ್ಯೂರ್ ವೆಜಿಟೇರಿಯನ್ನು. ಆ್ಯಂಡ್ ಎನಿಬಡಿ ನೀಡ್ ಎನಿ ಸರ್ಟಿಫಿಕೇಟ್ ಫಾರ್ ಟೆಸ್ಟಿಂಗ್ ಆ ಥರ ಏನಾದ್ರು ಇದ್ರೂ ಐ ಆಮ್ ಓಪನ್ ಟು ರೆಡಿ. ನೀವೇನು ಬೇಕಾದ್ರೂ ಟೆಸ್ಟ್ ಮಾಡ್ಕೊಳ್ರಿ. ಯಾಕೆಂದರೆ ಬೆಳಿಗ್ಗೆ ಆಕಾಶ್ ಬಂದು ಎಲ್ಲ ತೆಗೆದು ನೋಡ್ತಾ ಇದ್ರು. ನಥಿಂಗ್ ಸತ್ಯ. ಯಾಕೆಂದರೆ ಇವಾಗ ಸೆಲೆಬ್ರಿಟಿ ಅಷ್ಟೇ, ಆವಾಗೊಂದು ಕಾಲ ಇತ್ತು ಸೆಲೆಬ್ರಿಟಿ ಮಾತ್ರ ಬಾಡಿ ಬಿಲ್ಡರ್ ಆಗಬೇಕು ಅಂತ ಹೇಳಿ. ಇವಾಗ ಕಾಮನ್ ಮ್ಯಾನ್ ಪ್ರತಿಯೊಬ್ಬರು ಹುಡುಗರು ಕನಸಾಗಿರುತ್ತೆ. ಅದರಲ್ಲಿ ಹುಡುಗಿರು ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. 6 ಪ್ಯಾಕ್ 8 ಪ್ಯಾಕ್ ಎಲ್ಲ ಕತೆ ಕಟ್ಟಿದ್ದಾರೆ. ಏನಂತ? ಇದು ಹಿಂಗಿದ್ರೆ ಬರಲ್ಲ, ಇದು ಈ ಥರ ಇದ್ರೆ ಬರಲ್ಲ. ನಾನು ಕೆಲವು ಕಡೆ ಓಡಾಡ್ತಾ ಇರ್ತಿದ್ದೆ. ಒಂದ್ಸಲ ಮಂಗಳೂರಿಗೆ ಒಬ್ಬರು ಹಿಂಗೆ ನಾವು ಬೋಟಿಂಗ್ ಮಾಡೋಣ ಅಂತ ಹೋದಾಗ ಒಂದು ಮೀನು ಹಿಡಿಯೋ ಒಂದು ಕಮ್ಯುನಿಟಿಯವರು ಹೋಗ್ತಾಯಿದ್ರು. ಮೇಡಮ್ ಅವ್ನ ಬಾಡಿ ನೋಡ್ಬಿಟ್ಟು ನಾನು ಶಾಕ್ ಆದೆ. ಏನಪ್ಪ ಹಿಂಗಿದೆಯಾ ತಂದೆ, ಎಲ್ಲಿ ಜಿಮ್ ಮಾಡ್ತೀವಿ? ಅವ್ನು ಸಾಯೋ ತನಕ ಜಿಮ್ಮು ನೋಡಿಲ್ಲ, ಅದೇನೂ ನೋಡಿಲ್ಲ. ಯಾರು ಫೋಟೋ ತೆಗೆದ್ರೆ ಅವ್ನು ಮಾಡಲ್ಲೇ ಆ ಥರ ಬಾಡಿ ಮಾಡ್ಕೊಂಡಿದ್ದಾನೆ. ದ ಗುಡ್ ಫುಡ್, ಗುಡ್ ಡಯಟ್, ನೆಮ್ಮದಿಯಾಗಿರೋ ವರ್ಕ್, ಎಂಥ ಬಾಡಿ ಬೇಕಾದ್ರೂ ಸಾಧ್ಯ. ಅದು ಬಿಟ್ಟು ನೀನು ದುಡ್ಡು ತೊಗೊಂಡು ಬಾಡಿ ಮಾಡ್ಬೋದು ಅಂತೇನಾದರೂ ಇದ್ದರೆ, ಇವತ್ತು ಭೂಮಿ ಮೇಲೆ ಎಷ್ಟು ಸಾಹುಕಾರಿದ್ದಾರೆ ಅಂದರೆ 10 ಲಕ್ಷ ಕೊಟ್ಟು ಬಾಡಿ ಮಾಡ್ಕೊಡು, ಪರ್ಚೇಸ್ ಮಾಡಿಬಿಡ್ತಾರೆ. ಬೇಕಾದ್ರೆ ಬೈಸಿಪ್ಸ್ನ ಟ್ರೈಸಿಪ್ಸ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ಅದು ಸಿಗಲ್ಲ ಮೇಡಮ್. ಅದು ನಿಮ್ಮ ಎಫರ್ಟ್, ನಿಮ್ಮ ಪ್ರಾಕ್ಟೀಸ್, ಡಿಸಿಪ್ಲಿನ್. ನೀವು ಯಾವ ಥರ ಡಿಸಿಪ್ಲಿನಾಗಿರ್ತೀರಿ, ಫುಡ್ ಯಾವ ಥರ ಮೇಂಟೈನ್ ಮಾಡ್ತೀರಿ. ಬಟ್ ಶಾರ್ಟ್ಕಟ್ಗೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಮನೇಲಿ ನಾನು ನೋಡ್ತಾ ಇರ್ತೀನಿ ಜಿಮ್ಗಳಲ್ಲಿ ನಡುಕ್ತಾ ಇರ್ತಾರೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಏನೇನೋ ಚುಚ್ಕೊಂಡು ನಡುಕ್ತಾರೆ. ಒಂದು ವೆಯ್ಟ್ ಹೊಡಿಯೋಕ್ಕಾಗಲ್ಲ. ಜಸ್ಟ್ ನಾನದು ಏನು ಬಟರ್ಫ್ಲೈ ಮಾಡಿದೆ, ಚೆಸ್ಟ್ ಪ್ರೆಸ್ಸು 80 ವೆಯ್ಟ್ ಸಾಕಾಗ್ದಲೆ ಅದಕ್ಕೆ ಅಡಿಷ್ನಲ್ ಆಗಿ 20-30 ಹಾಕೋತೀವಿ. 100-200ನ ಹಿಂಗೆ ಈಸಿಯಾಗಿ ದಟ್ಸ್ ಕಾಲ್ಡ್ ಸ್ಟ್ರೆಂತ್. ನನ್ನ ಮಸಲ್ ಕೇಳ್ತಾ ಇದೆ ಇನ್ನೂ ಹೊಡಿ. ಅದು ಅಂತ ಅಲ್ಲ, ಅದು ಒಳಗಿಂದ ಬರುತ್ತೆ. ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗ್ತಿಲ್ವೋ, ಫುಡ್ಡಲ್ಲಿ ಏನೋ ಪ್ರಾಬ್ಲಮ್ ಇದೆ, ಡಯಟಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅದನ್ನು ರೀಪ್ಲೇಸ್, ಗುಡ್ ಕ್ವಾಲಿಟಿ ಕಾರ್ಬ್ಸ್ ಬೇಕು. ಯಾಕೆಂದರೆ ಕಾರ್ಬ್ ಈಸ್ ದ ಬೇಸ್ಮೆಂಟ್. ಅದಕ್ಕೆ ಮಿಲೆಟ್ಸ್ ತಿನ್ನಬೇಕು, ಅದನ್ನೆಲ್ಲ ತಿನ್ನಬೇಕು. ನೀನು ಹೋಗ್ತೀಯಾ, ಬ್ರೆಡ್ ತಿಂತೀಯಾ, ಮತ್ತೇನೋ ತಿಂತೀಯಾ, ಮತ್ತಿನ್ನೇನೇನೋ ತಿಂತೀಯಾ, ಯಾರ್ಯಾರು ಹೇಳಿದ್ನೋ ಕೇಳ್ತೀಯ, ಅದಕ್ಕೋಷ್ಟು ಸಕ್ಕರೆ, ಅದಕ್ಕೋಷ್ಟು ಹಾಕ್ಕೊಂಡು. ನೆನೆ ನಮ್ಮ ವೈಫ್ದು ಬರ್ಡೇ ಸೆಲೆಬ್ರೇಷನ್ ನಡೀತಿತ್ತು. ನನಗೆ ಕೇಕ್ ತಿನ್ಸೋಕ್ಕಾಗಿ ಜಸ್ಟ್ ಒಂದು
ಫೋಟೋಕ್ಕೋಸ್ಕರ ಸುಮ್ಮನೆ ಖಾಲಿ ಕೈನ ಹಿಂಗೆ ಇಟ್ಕೊಂಡು ಫಿನಿಶ್ಡ್ ಇಟ್. ಶುಗರ್ ತಿನ್ನಬಾರ್ದು. ಅಷ್ಟೇ, ನೀವೇ ಡಿಸೈಡ್ ಮಾಡಿದ್ದೀರಾ ನಿಮ್ಮ ಬಾಡಿ. ಸಾಕು, ನಾನು ತಿನ್ಬಿಟ್ಟಿದ್ದೀನಿ ತುಂಬಾ, ಇನ್ನು ನನಗೆ ಅವಶ್ಯಕತೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.